ಇವತ್ತಿನ ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಬ್ಲೌಸ್ ಬಹಳ ನೀಟಾಗಿ ಕಾಣ್ತಾ ಇದೆ ನಿಮ್ಗೆ, ಆದ್ರೆ ತುಂಬಾ ತಪ್ಪು ಮಾಡಿದ್ದಾರೆ ಇದರಲ್ಲಿ. ಏನ್ ತಪ್ಪು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ನೋಡಿ ಈ ಕೆಲಸ ನೀವು ಯಾವಾಗ್ಲೂ ಮಾಡಬಾರ್ದು ಸ್ನೇಹಿತರೆ. ನೋಡಿ ಈ ತರ ನೋಡಿ, ಇಲ್ಲಿ ಕಂಕಳ ಹತ್ರ ನೋಡಿ ಎಷ್ಟು ರಿಂಕಲ್ಸ್ ಬರುತ್ತೆ ನೋಡಿ. ಇಲ್ಲಿ ನೋಡ್ರಿ, ಇದನ್ನ ಸ್ಟ್ರೈಟ್ ಆಗಿ ಇಟ್ಟಾಗ ನೋಡಿ ಇಲ್ಲಿ ಒಳಗಡೆ ಹೋಗುತ್ತೆ. ಇದು ಯಾಕೆ ಹೋಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಈ ಕೆಲವು ಕಸ್ಟಮರ್ ಇರ್ತಾರೆ, ಅವರು 5 ವರ್ಷಕ್ಕಾಗೋಷ್ಟು 10 ವರ್ಷಕ್ಕಾಗೋಷ್ಟು ಬಟ್ಟೆ ಬೆಡ್ಸ್ಕೊಂಡಿರ್ತಾರೆ ನೋಡಿ. ಇದು ದೊಡ್ಡ ಕೆಲಸ. ಈ ಕೆಲಸ ಯಾವಾಗ್ಲೂ ಮಾಡಬಾರ್ದು ಯಾರು ಕೂಡ. ನೋಡಿ ಇಷ್ಟು ಮಾರ್ಜಿನ್ ಬಿಟ್ರೆ ಬ್ಲೌಸ್ ಫಿಟ್ಟಿಂಗ್ ಎಲ್ಲಿಂದ ಕೂರ್ಬೇಕು ಹೇಳ್ರಿ. ಇದು ಕೂಡ 100% ಇದು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ ನೋಡಿ. ಇದಕ್ಕೆ ಮಾರ್ಜಿನ್ ಎಷ್ಟು ಬಿಟ್ಟಿದ್ದಾರೆ, ಇದು ದೊಡ್ಡ ಫೇಲ್ಯೂರ್ ಕೆಲಸ ಇದೆ. ಯಾವುದೇ ಕಾರಣಕ್ಕೂ ಯಾರು ಮಾಡಬೇಡ್ರಿ ಈ ತರ. ನೋಡಿ ಮಿನಿಮಮ್ ಬಂದು 1.5 ಅಥವಾ 1.25 ಇಂಚ್ ಅಷ್ಟೇ ಇಡ್ಬೋದು ನೋಡಿ. ಇದನ್ನ 2.25 ಇಂಚ್ ಇಟ್ಟಿದ್ದಾರೆ. ಇದು 2.25 ಅಥವಾ 3 ಇಂಚು. ಇದು ನೀನು ಫೋಲ್ಡ್ ಮಾಡಿದಾರೆ ಅವ್ರು. ಆಕ್ಚುಲಿ ನೋಡ್ಬೇಕಾದ್ರೆ ಒಂದು 3.25 ಇಂಚ್ ಇಟ್ಟಿದ್ದಾರೆ ನೋಡ್ರಿ ಅವ್ರು. ನೋಡಿ ಈ ಕಡಿಮೆ ಮಾರ್ಜಿನ್ ಇದೆ ಇದು ನೋಡಿ. ಇದು 1.5 ಇಂಚ್ ಮಾರ್ಜಿನ್ ಇದೆ ಇದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಸೈಡ್ ಇಟ್ಕೊಂಡಾಗ ಇದು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಬೇಡಿ ನೀವು. ನೋಡಿ ಇಲ್ಲಿ ನೋಡಿ ರಿಂಕಲ್ಸ್ ಕೂಡ ಇಲ್ಲ. ಇಲ್ಲಿ ರಿಂಕಲ್ಸ್ ಕೂಡ ಇಲ್ಲ. ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. 1.5 ಇಂಚ್ ಇಟ್ರೆ ಇದು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಗುಡ್ಡಿ. ಇಲ್ಲಿ ಯಾವ ಕಾರಣಕ್ಕೂ ಈ ಕೆಲಸ ನೀವು ಮಾಡಬೇಡಿ. ಇದು 1.5 ಅಥವಾ ಬಹಳ ಅಂದ್ರೆ 2 ಇಂಚ್ ವರೆಗೂ ನೀವು ಮಾರ್ಜಿನ್ ಅನ್ನ ಇಡಬಹುದು. ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನೋಡಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಬ್ಲೌಸ್ ಲೆಂತ್ ಬಂದಿದ್ದು 13.5 ಇಂಚ್ ಇದೆ. ಹಾಗೆ ಚೆಸ್ಟ್ ವೇಸ್ಟ್ ನೋಡ್ಕೊಳ್ಳೋಣ ನೋಡಿ. ನೋಡಿ ಹಿಂಗೆ ಹಾಕಿದ್ರು ಕೂಡ ಇದು ಕರೆಕ್ಟ್ ಆಗಿ ಕೂರಲ್ಲ ಬ್ಲೌಸ್. ಇಲ್ಲಿ ನೋಡಿ, ಇಲ್ಲಿ ಕೂಡ ರಿಂಕಲ್ಸ್ ಬರುತ್ತೆ. ಎಲ್ಲ ಸರಿ ಇದೆ, ಚೆನ್ನಾಗಿ ಹೊಲಿದ್ದಾರೆ. ಅದು 4.5 ರೆಡಿ ಇದೆ. 4.5 ಅಂದ್ರೆ ಅಲ್ಲಿಗೆ 2 ಇಂಚು ನಾವು ಇಟ್ಟರೆ ಸಾಕು. 16 ಅಂದ್ರೆ 32 ಇಡೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು 32. ಒಂದು 1/2 ಇಂಚು ಲೂಸ್ ತಗೊಂತ ಇದ್ದೀನಿ, ಎಕ್ಸ್ಟ್ರಾ ತಗೊಂತ ಇದ್ದೀನಿ. ಹಾಗೆ ಸೊಂಟದ ಅಳತೆ 26 ಇದೆ. 13 26 13.5 ನೋಡಿ. ಈ ಮೆಜರ್ಮೆಂಟ್ಗೆ ನಾನು ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 13.5 ನಾವು ಕೆಳಗಡೆ ಆಲ್ರೆಡಿ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಇಲ್ಲಿ 14 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ಟೋಟಲ್ ನೀವು 1 ಇಂಚು ಪ್ಲಸ್ ಮಾಡಿದ್ರೆ ಸಾಕು. ಲೈನಿಂಗ್ ಬ್ಲೌಸ್ಗೆ 13.5 ಪ್ಲಸ್ 14.5 ಇಟ್ಕೊಂಡು ಸಾಕು. ಇದರಲ್ಲಿ ಮಾರ್ಜಿನ್ ಕೂಡ ನಾನು ಶೋಲ್ಡರ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ ಬಿಡ್ತು ಬಂದು ಇದಕ್ಕೆ ನಾನು 2 ಇಂಚ್ ಇಡ್ತಾ ಇದ್ದೀನಿ, ಯಾಕಂದ್ರೆ ಇದು ಕಡಿಮೆ ಚೆಸ್ಟ್ ಇರೋ ಬ್ಲೌಸು. ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ, ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಡೋಣ ನೋಡಿ. 2.25 ಇದೆ, 3 ಇಂಚ್ ಇಡೋಣ. ಇದನ್ನ 3.2 ಅಲ್ಲಿಗೆ 5 ಆಗುತ್ತೆ ನೋಡಿ. 32 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನೀವು 5 ಇಂಚು ಶೋಲ್ಡರ್ನ ಇಡಬೇಕು. ನೋಡಿ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ನಮ್ಮ ಹತ್ರ ಕೊಟ್ಟಿರ್ತೀವಲ್ಲ ಚಾರ್ಟ್, ಅದ್ರ ಪ್ರಕಾರನೇ ಹೋಗ್ತಾರೆ. ನಾವು ಅದ್ರ ಪ್ರಕಾರ ಮಾರ್ಕ್ ಮಾಡ್ಕೋಬಾರ್ದು. ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಬೇಕು ನಮಗೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ, ಕೆಳಗಡೆಯಿಂದ ಡಿಸೈನ್ ಎಷ್ಟಕ್ಕಿದೆ ಅಂತ ನೋಡ್ಕೊಳ್ಳಿ. ಬ್ಯಾಕ್ ಸೈಡ್ 3.5 ರೆಡಿ ಇದೆ, ಅಂದ್ರೆ 3.25ಗೆ ನಾವು ಮಾರ್ಕ್ ಮಾಡ್ಕೋ. ಕೆಳಗಡೆಯಿಂದ 3.25 ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಮಾರ್ಕಿಂಗ್ ಆಗುತ್ತೆ. ನೋಡಿ ಈ ರೀತಿ ನಾವು ನೆಕ್ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವಿ. ಇವಾಗ ಬಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. 32 ಚೆಸ್ಟ್ ಇದೆ. ಇದನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ. 8 × 16 32. 8 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಕೆಳಗಡೆ 26 ಅಂದ್ರೆ 6.5 ಆಗುತ್ತೆ. 4ನೇ ಭಾಗ 26 4ನೇ ಭಾಗ ಪ್ಲಸ್ 1 ಇಂಚು ಡಾಟ್ಗೋಸ್ಕರ
ನೋಡಿ 1.5 ಇಂಚು ಅಥವಾ 1.25 ಇಂಚ್ ಬಿಡ್ತಾ ಇದ್ದೀನಿ ನಾನು ಇದಕ್ಕೆ. ಎಕ್ಸ್ಟ್ರಾ ಮಾರ್ಜಿನ್ ಅನ್ನ, ಸ್ಟಿಚಿಂಗ್ ಮಾರ್ಜಿನ್ ಅನ್ನ 1.25 ಇಂಚ್ ಬಿಡ್ತಾ ಇದ್ದೀನಿ. 1.5 ಇಂಚ್ ಬಿಟ್ಟರೆ ಬೆಟರು, ಬಟ್ ಆದ್ರೂ ಕೂಡ ಅವ್ರು ಅಷ್ಟು ಇಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಇಡೋಣ ಅಂತ ಒಂದು ಕಾಲಿನ ಜಾಸ್ತಿ ಇಟ್ಟಿದ್ದೀನಿ. ನೋಡಿ ಈ ರೀತಿ ನಾವು ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿಡಿ ಅಂತ ನೋಡೋಣ. ತುಂಬಾ ಜನಕ್ಕೆ ಏನಂದ್ರೆ ಆರ್ಮೋಲ್ ಡೌನಿಂಗ್ ಕಂಡುಹಿಡಿಯೋದು ಇದೇ ತರನೇ ಮೆಥಡ್ ಅಲ್ಲಿ ಅವ್ರು ಕಂಡು ಹಿಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿರೋರು. ಅದು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ, ಒಬ್ರು ಕಮೆಂಟ್ ಮಾಡಿದ್ರು. ನೋಡಿ ಕೆಳಗಡೆಯಿಂದ ನೋಡಿ ಇಲ್ಲಿ ಹಿಡ್ಕಕ್ಕೂ ಬರಲ್ಲ, ಇದು ಅಷ್ಟು ರಿಂಕ್ ನೋಡಿ ಸಿಂಕ್ ಆಗುತ್ತೆ ನೋಡಿ ತೋರ್ಸೋಕ್ ಕೂಡ. ನೋಡಿ ಬ್ಯಾಕ್ ಸೈಡ್ ನಾವು ಹಳತೆ ಬ್ಲೌಸ್ ಅನ್ನ ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಆರ್ಮೋಲ್ ಎಲ್ಲಿವರೆಗೂ ಮಾರ್ಕಿಂಗ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಇಲ್ಲಿ ಕಾಣಿಸ್ತದೆ, ಇಲ್ಲಿಗೆ ಎಂಡ್ ಆಗಿದೆ ಸ್ಟಿಚಿಂಗ್, ಮೇಲಕ್ಕೆ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಎಕ್ಸಾಕ್ಟ್ ಆಗಿ ನಮಗೆ ಶೋಲ್ಡರ್ ಕೂಡ ತೋರಿಸುತ್ತೆ, ಹಾಗೆ ಕರೆಕ್ಟ್ ಆಗಿ ನೋಡಿ ನಮಗೆ ಶೋಲ್ಡರ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿ ತೋರಿಸುತ್ತೆ. ಆರ್ಮೋಲ್ ಕೂಡ ಇದ್ರ ಪ್ರಕಾರ ಬರುತ್ತೆ. ಇಲ್ಲಿ ಈ ರೀತಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಂಡ್ರೆ ಎಷ್ಟು ಇಂಚು ಶೋಲ್ಡರ್ ಬಂತು ಅಂತ ಹೇಳ್ತೀನಿ ನಾನು ನಿಮ್ಗೆ. ನೋಡಿ ಇಲ್ಲಿ ನಾವು ಮಾರ್ಜಿನ್ ಸೇರಿಸಿ 5 ಇಂಚು ಶೋಲ್ಡರ್ ತಗೊಂಡಿದ್ದೀವಿ. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, 32 ಇಂಚಿಗೆ 5 ಇಂಚ್ ಇಟ್ಟರೆ ಸಾಕಾಗುತ್ತೆ ಅಂತ. ನೋಡಿ ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು ಹೆಚ್ಚು ಕಡಿಮೆ 5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ನೀವೇನಾದ್ರೂ 32 ಬ್ಲೌಸ್ ಅನ್ನ ಕಟ್ ಮಾಡ್ತೀರಾ ಅಂದ್ರೆ ಆರ್ಮೋಲ್ 5 ಇಂಚ್ ಇಡ್ಬೋದು, 5 ಇಂಚು, ಶೋಲ್ಡರ್ ಬಂದು 5.5 ಇಂಚ್ ಇಡ್ಬೋದು. ಇದು ನಿಮಗೆ ಒಂದು ಈಸಿಯಾಗಿ ಇದು ಗೊತ್ತಾಗುತ್ತೆ ಪ್ಯಾಟರ್ನ್. ಹಾಗೆ ನೋಡಿ ಕಾರ್ನರ್ ಸೈಡ್ ಅಲ್ಲಿ ನಾನು 1 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1 ಇಂಚ್ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದು ನಾವು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತು. ಹಾಗೆ ಡಾಟ್ ಬಂದು ಇವೆರಡು ಸೆಂಟರ್ಗೆ ಡಾಟ್ ಬರುತ್ತೆ, ಅದನ್ನು ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಬಂದು ಇದನ್ನ ಕಟ್ ಮಾಡೋಣ. ನೋಡಿ ನಾನು ಇಲ್ಲಿ ನ್ಯಾಚ್ ಹಾಕೊಂಡಿದ್ದೀನಿ, ಇದನ್ನ ಆ ನಂತರ ನಾನು ಕಟ್ ಮಾಡ್ಕೊಂತೀನಿ. ಒಂದು ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸಿಂಗ್ ಸೈಡ್ ಆ ಕಡೆ ಹಾಕೊಂಡಿದ್ದೀನಿ. ನಾವು ಮೊದಲಿಗೆ ಒಂದು 1/2 ಇಂಚು ಇಲ್ಲಿ ಮಾರ್ಜಿನ್ಗೆ ಒಂದು ಲೈನ್ ಹಾಕೋಬೇಕು. ನಮಗೆ ಹುಕ್ ಪಟ್ಟಿಗೆ ಮಾರ್ಜಿನ್ ಬೇಕು, ಅದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಇವಾಗ ಆಸ್ ಇಟ್ ಈಸ್ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಹಾಗೆ ನೆಕ್ ಬಿಡುತ್ತೀವಿ. ನೋಡಿ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಫ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ ಲೆಂತ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ತಗೊಂಡು ಮೆಜರ್ಮೆಂಟ್ ಮಾಡೋಣ ಫ್ರಂಟ್ ಪಾರ್ಟ್ ಅನ್ನ. ನೋಡಿ ಇಲ್ಲಿ ಇದು ಆಸ್ ಇಟ್ ಈಸ್ ಹೆಂಗಿದೆ, ಇದು ಎಲ್ಲದರೂ ಕೂಡ ಕರೆಕ್ಟ್ ಇದೆ, ಅದು ಒಂದು ಫೇಲ್ ಮಾಡಿದ್ದಾರೆ ಅಷ್ಟೇ ಇವರು. ನೋಡಿ ಈ ರೀತಿ ಇಟ್ಕೊಂಡು ನಾನು ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ನೆಕ್ ಲೆಂತ್ ಅನ್ನ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ಅಳತೆ ಬ್ಲೌಸ್ ಇಂದ ನೀವು ಇದೇ ಮೆಥಡ್ ಅಲ್ಲೇ ಮಾಡಿ. ಟೇಪ್ ಹಿಡ್ಕೊಂಡ್ರೆ ಹೆಚ್ಚು ಕಮ್ಮಿ ಬರುತ್ತೆ. ನೋಡಿ ಈ ತರ ಹಾಕಿದ್ರೆ ನಿಮ್ಗೆ ಕರೆಕ್ಟ್ ಬರುತ್ತೆ. ನೋಡಿ ಇಲ್ಲಿ 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಲ್ಟ್ ನೋಡಿ ಇದಕ್ಕೆ ನಾನು ಮಾರ್ಜಿನ್ ಕೂಡ ಸೇರಿಸಿ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿ, ಆನಂತರ ನಾನು ನಿಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತೀನಿ 1 ಇಂಚನ್ನ. ನೋಡಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ. ಹಾಗೆ ಮೇನು ಸೆಕೆಂಡ್ ಡಾಟ್ ಪಾಯಿಂಟ್ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಲೈನ್ ಹಾಕ್ತೀನಿ ಎರಡಕ್ಕೂ. ಹಾಗೆ ನೆಕ್ ಲೆಂತ್ಗೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ, ಅದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಅನ್ನ ಆಡ್ ಮಾಡೋಣ. ನೋಡಿ ಇದಕ್ಕೆ 1 ಇಂಚು ನಾವು ಮಾರ್ಜಿನ್ ಆಡ್ ಮಾಡ್ಬೇಕು. ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಬೇಕು 1/2 ಇಂಚು, ನಮ್ಗೆ ಇಲ್ಲಿ ಡಾಟ್ ಬೇಕು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಹಾಗಾಗಿ ನೋಡಿ ಅಫೆಕ್ಸ್ ಟು ಅಫೆಕ್ಸ್ ಬಂದು ನಾನು ಇದನ್ನ 3.5 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಫೆಕ್ಸ್ ಟು ಅಫೆಕ್ಸ್ ಅನ್ನ. ಹಾಗೆ 2 ಇಂಚು ಡಾಟ್ ನೋಡಿ ಇದು ಬಸ್ಟ್ ಮೇಲೆ ಡಿಫೆಂಡ್ ಆಗುತ್ತೆ. ಹಾಗೆ 2 ಇಂಚು ಡಾಟ್ ಬಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಅಲ್ಲಿ ಕ್ರಾಸ್ ಅಲ್ಲಿ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವೆರಡು ಸೆಂಟರ್ಗೆ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡು ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಆರ್ಮೋಲ್ ಡಾಟ್ ಬಂದು ಈ ರೀತಿ ಸ್ಕೇಲ್ ಇಟ್ಟರೆ ನಮ್ಗೆ ಈಸಿಯಾಗಿ ಒಂದು ಸೇಪ್ ಸಿಗುತ್ತೆ. ನೋಡಿ ಅಲ್ಲಿಂದ ಈ ರೀತಿ ನಾವು ಡಾಟ್ ಅನ್ನ ಹಿಡಿಬೇಕು.
ಇನ್ನು ಫೋರ್ತ್ ಡಾಟ್ ಬಂದು ಸ್ನೇಹಿತರೆ, ಅದನ್ನ ನಾವು ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಎಷ್ಟು ಉಳಿಯುತ್ತೆ ನೋಡ್ಕೊಂಡು ನಾವು ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ. ನೋಡಿ ನಾನು ಸೈಡ್ ಮಾರ್ಕಿಂಗ್ ಹಾಕಂತ ಇದ್ದೀನಿ. ಫೋರ್ತ್ ಡಾಟ್ ಕೂಡ ಸೇಮ್ ಅಷ್ಟೇ. ನೀವು ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಡಾಟ್ ಬರುತ್ತೆ ಅಂತೇಳಿ. ನಿಮ್ಗೆ ಎಂಡಿಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ. ನಾನು ಬ್ಯಾಕ್ ಫ್ರಂಟ್ ಎರಡನ್ನು ಸೇರಿಸಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಎಷ್ಟು ಬರುತ್ತೆ ಡಾಟ್ ಗೊತ್ತಾಗುತ್ತೆ ನಿಮಗೆ. ಹಾಗೆ ನಾನು ಡಾಟ್ಗೆ ನ್ಯಾಚ್ ಹಾಕಂತ ಇದ್ದೀನಿ. ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಅನ್ನ ನಾವು ಆಸ್ ಇಟ್ ಈಸ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ 2.5 ಇಂಚ್ ರೆಡಿ ಇದೆ. ಅದಕ್ಕೆ ನಾನು 1 ಇಂಚ್ ಆಡ್ ಮಾಡಿ ಟೋಟಲ್ 3.5 ಇಂಚಿಗೆ ಮೊದಲಿಗೆ ಒಂದು ಲೈನ್ ಹಾಕೊಂಬಿಡಿ. ಇವಾಗ ಬಂದು ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಫ್ರಂಟ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಟೋಟಲ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ನಮಗೆ ಅಷ್ಟನ್ನ ಮಾರ್ಕ್ ಮಾಡ್ಕೊಂಡು, ನೋಡಿ ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿರ್ತೀವಲ್ಲ ಆ ಸೇಪ್ಗೋಸ್ಕರ ನೋಡಿ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಆ ಸೇಪ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಅಲ್ಲಿ ನಮಗೆ ಲೂಸ್ನೆಸ್ ಬರಲ್ಲ. ಅಲ್ಲಿ ಈ ತರ ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡು ಇವಾಗ ಕಟ್ ಮಾಡಿದೀವಿ. ಇವಾಗ ನಾನು ತೋರಿಸ್ತೀನಿ ನಾನು ಎಷ್ಟು ಬರುತ್ತೆ ಸೈಡ್ ಅಲ್ಲಿ ನಿಮಗೆ ಅಂತ ಹೇಳಿ. ಆಮೇಲೆ ನಂತರ ಇದು ಡಾಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಈಸಿ ನೋಡಿ ಇವಾಗ ಕೆಳಗಡೆ ಕರೆಕ್ಟ್ ಇಟ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಹಾಗೆ ಇದ್ರಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಹೋದ್ರೂ ಕೂಡ ಇನ್ನೂ ಉಳಿಯುತ್ತೆ ನೋಡಿ 1/2 ಇಂಚ್. ಅಂದ್ರೆ ಇದಕ್ಕೆ ನಾವು ಫೋರ್ತ್ ಡಾಟ್ ಅನ್ನ ಹಿಡಿಬಹುದು ಅಂತ. ಕೆಲವೊಂದಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಆ ಡಾಟ್ ಬರಲ್ಲ. ಅಳತೆ ಬ್ಲೌಸ್ ಅಲ್ಲಿ ಬಂದು ಸ್ಟ್ರೈಟ್ ಆಗಿ ಕಟ್ ಮಾಡಿರ್ತಾರೆ, ಹಾಗಾಗಿ ಬರೋದಿಲ್ಲ ಅದು ಡಾಟ್. ಫೋರ್ತ್ ಡಾಟ್ ಬಂದು ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ಕೂಡ ಅಷ್ಟೇ ಆಸ್ ಇಟ್ ಈಸ್ ನಾವು ಹೆಂಗಿದೆಯೋ ಬ್ಲೌಸ್ ಅಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನಾನು 2 ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದೀನಿ. ಇವಾಗ ಬಂದು ಅಳತೆ ಬ್ಲೌಸ್ ಅಲ್ಲಿ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ಜಾಸ್ತಿ ತಗೊಂಡ್ಬಿಡಿ. ನೋಡಿ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತಿದ್ದೀನಿ. ನೋಡಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೈಡ್ ಅಲ್ಲಿ ಜಾಸ್ತಿ. ಹಾಗೆ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೋಡಿ ಇಲ್ಲಿ ಆಸ್ ಇಟ್ ಈಸ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ನಾವು ಸೇಪ್ ಇವರು ತೆಳ್ಳಗಿರೋದ್ರಿಂದ ನಾವು ಸ್ಕೇಲ್ ಅನ್ನ ಬಳಸಿ ಕ್ರಾಸ್ ಸೇಪ್ ಅನ್ನ ಮಾಡ್ಕೋಬೇಕು. ನೋಡಿ ಈ ತರ ಬೆಂಡ್ ಸ್ಕೇಲ್ ಅಲ್ಲಿ ನೀವು ಸೇಪ್ ಅನ್ನ ತೆಗಿಬೇಕು. ತೆಳ್ಳಗಿದ್ದವ್ರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಹಾಗೆ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಇದಕ್ಕೆ ನಾವು ಸ್ಲೀವ್ ಸೇಪ್ ಅನ್ನ ಮಾರ್ಕ್ ಮಾಡೋದು. ನೋಡಿ ಈ ತರ ಸ್ಕೇಲ್ ನಿಮ್ಗೆ ಸಿಗುತ್ತೆ ತುಂಬಾ ಈಸಿಯಾಗಿ. ನಾನು ವಿಡಿಯೋದ ಸೈಡ್ ಅಲ್ಲಿ ಇದ್ರದ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಬೈ ಮಾಡ್ಬೋದು. ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಿತ್ತು. ಈ ಸೈಡ್ ನಾವು ಮಾರ್ಕಿಂಗ್ ನೋಡಿ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡೆ. ಇಲ್ಲಿಗೆ ಕರೆಕ್ಟ್ ಲೈನಿಂಗ್ ಇದು ಮಾರ್ಕಿಂಗ್. ಹಾಗೆ ನೋಡಿ ಇದು ಫ್ರಂಟ್ ಶೇಪ್ ಅನ್ನ ಈ ಸ್ಕೇಲ್ ಅಲ್ಲಿ ನನಗೆ ಕಂಫರ್ಟಬಲ್ ಆಗ್ಲಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ. ನಿಮಗೆ ಈ ಸ್ಕೇಲ್ ಯೂಸ್ ಮಾಡಿ ತೆಗೆದ್ರೆ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ ಇದು ನಿಮ್ಗೆ ಎಷ್ಟು ಕಾಣುತ್ತೆ ಗೊತ್ತಿಲ್ಲ, 1 ಇಂಚು ಮೇಲೆ ಆಗಲ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಇದನ್ನ ಯೂಸ್ ಮಾಡಲ್ಲ. ನಿಮಗೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಏನ್ ತೊಂದರೆ ಇಲ್ಲ, ಇದನ್ನ ಮಾರ್ಕ್ ಮಾಡ್ಕೋಬಹುದು ಇದರಲ್ಲಿ. ನೋಡಿ ಇನ್ನೊಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಷ್ಟು ಡಿಫರೆನ್ಸ್ ಬರುತ್ತೆ. ಈ ರೀತಿ ಬಂದ್ರೆ ಪ್ರಾಬ್ಲಮ್ ಆಗ್ಬೋದು ಏನೋ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಅದನ್ನ ಫ್ರಂಟ್ ಶೇಪ್ ತೆಗಿಲಿಕ್ಕೆ ಯೂಸ್ ಮಾಡಲಿಲ್ಲ, ಬ್ಯಾಕ್ ಶೇಪ್ ಮಾತ್ರ ತೆಗೆದಿದ್ದೀನಿ. ನೀವು ಕೂಡ ಇದು ತುಂಬಾ ಈಸಿಯಾಗಿ ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು. ನೋಡಿ ಈ ಸೈಡ್ ಅಲ್ಲಿ ಬರ್ತಾ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಬೈ ಮಾಡಬಹುದು. ನೋಡಿ ಇವಾಗ ನಾವು ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾರ್ಕ್ ಮಾಡ್ಕೊಂಡೆ ಅದನ್ನ ಮಾತ್ರ ಕಟ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಫಾಲೋ ಮಾಡಿ.